ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಎಲ್ಲರಿಗೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ಕ್ಲಾಸ್ 10ನ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ನ ಫೈನಲ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್, ಕೊರೋಷನ್ ಮತ್ತು ರಾನ್ಸಿಡಿಟಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಏನಾದರೂ ಡೌಟ್ಗಳಿದೆ ದಯವಿಟ್ಟು ನನ್ನ ಕೇಳಿ. ಈ ವಿಡಿಯೋದಿಂದ ನಾನು ಈ ಚಾಪ್ಟರ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗ್ತಾ ಇದ್ದೇನೆ. ಸೊ ಇದೆ ಸ್ಟೂಡೆಂಟ್ಸ್, ಏನು ಟಫ್ ಏನಿಲ್ಲ, ಅಂಥ ಟಫ್ ಏನು ಇರೋದಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಓದ್ಕೊಳ್ಳಿ, ಆಯಿತಾ. ಸೊ ಈಗ ನಾನು ಯಾವುದನ್ನು ಇದು ಮಾಡ್ತಾರೆ ಅಂತ ಕೇಳಿದರೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ನು. ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸು, ಆಕ್ಸಿಡೇಷನ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಆಕ್ಸಿಡೇಷನ್ ಅಂದರೆ ಏನು ಅಂತ ಇದು ಮಾಡಿದ್ದಾರೆ. ಸೊ ಅದು ನಾನು ಇಲ್ಲಿಂದ ನಿಮ್ಮ ಫಸ್ಟಿಗೆ ತೋರಿಸ್ತೇನೆ ನೋಡಿ. ಅದಾದ ನಂತರ ನೀವು ಇದು ನೋಡ್ಬೋದು. ಸೊ ಡೈರೆಕ್ಟ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಅಷ್ಟೇ. ನೀವು ಆಕ್ಸಿಡೇಷನ್ ಅಂತ ಹೇಳಿದರೆ ಆಕ್ಸಿಜನ್ನ ಆ್ಯಡ್ ಮಾಡಿದರೆ, ಓಕೆ, ಆಕ್ಸಿಜನ್ನ ಆ್ಯಡ್ ಮಾಡಿದರೆ ಇಟ್ ಈಸ್ ಆಕ್ಸಿಡೇಷನ್, ಅಥವಾ ಹೈಡ್ರೋಜನ್ನ ರಿಮೂವ್ ಮಾಡಿದರೆ ಇಟ್ ಈಸ್ ಆಕ್ಸಿಡೇಷನ್. ಓಕೆ, ಒಂದೇ ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್. ನೀವು ಇದು ಬರೆದ್ರೂ ಸೇಮು, ಅಡಿಷನ್ ಆಫ್ ಆಕ್ಸಿಜನ್ ಅಂತ ಬರೆದ್ರೂ ಸೇಮು, ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ಬರೆದ್ರೂ ಸೇಮ್. ಓಕೆ, ಅಡಿಷನ್ ಆಫ್ ಆಕ್ಸಿಜನ್ ಆರ್ ಎಲ್ಸ್ ರಿಮೂವಲ್ ಆಫ್ ಹೈಡ್ರೋಜನ್, ಬೋತ್ ಆರ್ ಆಕ್ಸಿಡೇಷನ್. ಓಕೆ, ಆಕ್ಸಿಡೇಷನ್ ಅಂದರೆ ಏನು, ಎಡಿಷನ್ ಆಫ್ ಆಕ್ಸಿಜನ್ನು ಕೂಡ ಆಕ್ಸಿಡೇಷನ್ ಅಂತ ಕರೀತಾರೆ, ರಿಮೂವಲ್ ಆಫ್ ಹೈಡ್ರೋಜನ್ನು ಕೂಡ ಆಕ್ಸಿಡೇಷನ್ ಅಂತ ಕರೀತಾರೆ. ಅಡಿಷನ್ ಆಫ್ ಆಕ್ಸಿಜನ್ ಟು ದ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್, ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ದಿ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಕಾಪರ್ ಹೀಟೆಡ್, ಕಾಪರ್ನ ಹೀಟ್ ಮಾಡ್ತಾರೆ. ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಕಾಪರ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನು ಸಿಗುತ್ತೆ ನಿಮಗೆ, ಕಾಪರ್ ಆಕ್ಸೈಡ್ ಸಿಗುತ್ತೆ. ಆವಾಗ ನೋಡಿ, ಈ ಕಾಪರ್ ಅನ್ನೋದು ಏನಾಗಿ ಕನ್ವರ್ಟ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ, ದ ಸರ್ಫೇಸ್ ಆಫ್ ಕಾಪರ್ ಪೌಡರ್ ಬಿಕಮ್ಸ್ ಕೋಟೆಡ್ ವಿತ್ ದ ಬ್ಲ್ಯಾಕ್ ಕಾಪರ್ ಟು ಆಕ್ಸೈಡ್, ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಇದು ಏನಾಯಿತು, ಕಾಪರ್ ಪ್ಲಸ್ ಆಕ್ಸಿಜನ್ ವೆನ್ ಇಟ್ ಈಸ್ ಹೀಟೆಡ್ ಕಾಪರ್ ಆಕ್ಸೈಡ್ ಈಸ್ ಫಾರ್ಮ್ಡ್. ಯಾಕಂತ ಕೇಳಿದರೆ ಇಲ್ಲಿ ನೀವು ಇದರಲ್ಲಿ ಏನಾಯಿತು ನೋಡಿ, ಕಾಪರ್ ರಿಯಾಕ್ಟೆಂಟ್ ಸೈಡಲ್ಲಿ ನೋಡಿ ಖಾಲಿ ಕಾಪರ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ನೋಡಿ ಕಾಪರ್ ಆಕ್ಸೈಡ್ ಆಗಿಲ್ವಾ. ದಿಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್. ಯಾಕಂತ ಕೇಳಿದರೆ ಇದು ಬ್ಲ್ಯಾಕ್ ಕಲರ್ಗೆ ಯಾಕೆ ಕನ್ವರ್ಟ್ ಆಯಿತು ಅಂತ ಕೇಳಿದರೆ, ಆಕ್ಸಿಜನ್ನ ಲೇಯರ್ ಫಾರ್ಮ್ ಆಗುತ್ತೆ, ಎಲ್ಲಿ ಕೋಟ್ ಕಾಪರ್ ಮೇಲ್ಗಡೆ ಆಕ್ಸಿಜನ್ನ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ಟರ್ನ್ಡ್ ಇನ್ ಟು ಬ್ಲ್ಯಾಕ್ ಕಲರ್. ಓಕೆ, ಕಾಪರ್ is heated in the presence of oxygen, which gives copper oxide. Copper oxide is of the black color because copper forms a black layer. ಗೊತ್ತಾಯ್ತಾ. ಇದನ್ನು ಏನಂತ ಕರೀತಾರೆ, ಆಕ್ಸಿಡೇಷನ್ ಅಂತ ಕರೀತಾರೆ. ರಿಮೂವಲ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್, ಬೋತ್ ಆರ್ ಸೇಮ್. ಓಕೆ, the black according to the black reverse the vapor is obtained. ಇಲ್ಲಿ ನೋಡಿ, if hydrogen gas is passed over this heated material, ಈಗ ಕಾಪರ್ ಆಕ್ಸೈಡ್ ಸಿಗ್ತಾ ನಿಮಗೆ, ಅದಕ್ಕೆ ಯಾವುದನ್ನು ಪಾಸ್ ಮಾಡ್ತಾರೆ ನೋಡಿ, ಇವಾಗ ಕಾಪರ್ ಆಕ್ಸೈಡ್ ಸಿಕ್ಕಿದೆ, ಅದಕ್ಕೆ ಹೈಡ್ರೋಜನನ್ನು ಪಾಸ್ ಮಾಡ್ತಾರೆ. ಇಫ್ ದ ಹೈಡ್ರೋಜನ್ ಗ್ಯಾಸ್ ಇಸ್ ಪಾಸ್ಡ್ ಓವರ್ ದ ಹೀಟೆಡ್ ಮೆಟೀರಿಯಲ್, ಇಲ್ಲಿ ಕಾಪರ್ ಆಕ್ಸೈಡ್ ಸಿಗ್ತಾ, ಅದಕ್ಕೀಗ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಿದರೆ ಬ್ಲ್ಯಾಕ್ ಕಲರ್ ಬಂದಿತ್ತಲ್ವ ಕಾಪರ್ ಆಕ್ಸೈಡ್, ದ ಬ್ಲ್ಯಾಕ್ ಕೋಟಿಂಗ್ ಆನ್ ದ ಸರ್ಫೇಸ್ ಟರ್ನ್ಸ್ ಬ್ರೌನ್. ಬ್ಲ್ಯಾಕ್ ಇದ್ದದೇನಾಗುತ್ತೆ, ಬ್ರೌನ್ ಆಗುತ್ತೆ. ಆ್ಯಸ್ ದ ರಿವರ್ಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅಂದರೆ ಅಂತೇಳಿ, ಫಸ್ಟಿಗೆ ಕಾಪರ್ ಇದ್ದಿತ್ತು, ಆಕ್ಸಿಜನ್ನ ಆ್ಯಡ್ ಮಾಡಿದ್ರಿ, ಕಾಪರ್ ಆಕ್ಸೈಡ್ ಆಯಿತು, ಆವಾಗ ಯಾವ ಕಲರಿಗೆ ಕನ್ವರ್ಟ್ ಆಯ್ತು, ಅದು ಬ್ಲ್ಯಾಕ್ ಕಲರಿಗೆ ಕನ್ವರ್ಟ್ ಆಯಿತು. ಈಗ ಇಲ್ಲಿ ಸಿಕ್ಕಿದಂಥ ಕಾಪರ್ ಆಕ್ಸೈಡಿಗೆ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಿದರೆ ದ ಬ್ಲ್ಯಾಕ್ ಕೋಟಿಂಗ್ ಆನ್ ದ ಸರ್ಫೇಸ್ ಟರ್ನ್ಸ್ ಬ್ರೌನ್. ಬ್ಲ್ಯಾಕ್ ಆಗಿತ್ತಲ್ಲ, ಪುನಃ ಏನಾಗಿ ಕನ್ವರ್ಟ್ ಆಯ್ತಿದ್ದು, ಬ್ರೌನ್ ಆಗಿ ಕನ್ವರ್ಟ್ ಆಯಿತು. ಇದು ರಿವರ್ಸ್ ರಿಯಾಕ್ಷನ್. ಏನಾಯಿತು, ರಿಯಾಕ್ಷನ್ ರಿವರ್ಸ್ ಆಯಿತು. ರಿವರ್ಸ್ ಆಗಿ ಏನು ಸಿಗುತ್ತೆ, ಪುನಃ ನಿಮಗೆ ಕಾಪರೇ ಸಿಗುತ್ತೆ. ಕಾಪರೇ ಸಿಗ್ತು ವಿತ್ ವಾಟರ್. ಇದನ್ನು ಇಫ್ ಅ ಸಬ್ಸ್ಟೆನ್ಸ್ ಗೇನ್ಸ್ ಆಕ್ಸಿಜನ್ ಡ್ಯೂರಿಂಗ್ ಅ ರಿಯಾಕ್ಷನ್ ಇಟ್ ಈಸ್ ಸೆಟ್ ಟು ಬಿ ಆಕ್ಸಿಡೈಸ್ಡ್. ಇಫ್ ಅ ಸಬ್ಸ್ಟೆನ್ಸ್ ಲೂಸಸ್ ಆಕ್ಸಿಜನ್ ಡ್ಯೂರಿಂಗ್ ಅ ರಿಯಾಕ್ಷನ್ ಇಟ್ ಈಸ್ ಸೆಟ್ ಟು ಬಿ ರೆಡ್ಯೂಸ್ಡ್. ರಿಡಕ್ಷನ್ ಅಂದರೆ ಏನು ಹೇಳಿ, ರಿಮೂವಲ್ ಆಫ್ ಆಕ್ಸಿಜನ್. ಆಕ್ಸಿಜನನ್ನು ರಿಮೂವ್ ಮಾಡಿದರೆ, ಇಲ್ಲಿ ನೋಡಿ ಆಕ್ಸಿಜನ್ ಇದ್ದಿತ್ತು, ರಿಯಾಕ್ಟೆಂಟ್ ಸೈಡಲ್ಲಿ ನೋಡಿ, ಪ್ರಾಡಕ್ಟ್ ಸೈಡಲ್ಲಿ ನೋಡಿ ಆಕ್ಸಿಜನ್ ಇದೆಯಾ, ಇಲ್ಲ ಅಲ್ವಾ, ಇದು ರಿಡಕ್ಷನ್. ಅರ್ಥ ಆಯ್ತಾ. ಅಡಿಷನ್ ಆಫ್ ಆಕ್ಸಿಜನ್ ಈಸ್ ನೋನ್ ಆ್ಯಸ್ ಆಕ್ಸಿಡೇಷನ್, ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ನೋನ್ ಆ್ಯಸ್ ಅ
ರಿಡಕ್ಷನ್ ಆಗ್ತಾ ಇದೆ. ಯಾಕೆ ಹೇಳಿ, ಆಕ್ಸಿಜನ್ ಇಲ್ಲಿದ್ದಿತ್ತು, ಹೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್, ಆವಾಗ ಆಕ್ಸಿಜನ್ ರಿಮೂವ್ ಆಯಿತು. ಆಕ್ಸಿಜನ್ನ ರಿಮೂವ್ ಮಾಡಿದರೆ ರಿಡಕ್ಷನ್, ಆಕ್ಸಿಜನ್ನ ಆ್ಯಡ್ ಮಾಡಿದರೆ ಆಕ್ಸಿಡೇಷನ್. ಅಥವಾ ಉಲ್ಟನೂ ಬರೀನಿ, ಇನ್ ಟರ್ಮ್ಸ್ ಆಫ್ ಹೈಡ್ರೋಜನಲ್ಲಿ ಬರೀಬೇಕಾದ್ರೆ ಹೈಡ್ರೋಜನ್ನ ರಿಮೂವ್ ಮಾಡಿದರೆ ಆಕ್ಸಿಡೇಷನ್, ಅಥವಾ ಹೈಡ್ರೋಜನ್ನ ಆ್ಯಡ್ ಮಾಡಿದರೆ ರಿಡಕ್ಷನ್. ಅಷ್ಟೇ, ಸಿಂಪಲ್ ಅಲ್ಲ, ಇದು ರಿಡಕ್ಷನ್. ಓಕೆ, ಯಾಕೆ ಹೇಳಿ, ಇಲ್ಲಿ ಹೈಡ್ರೋಜನ್ ಜೊತೆ H2 ಜೊತೆ ಆಕ್ಸಿಜನ್ ಆ್ಯಡ್ ಆಗಿದೆ, ಆಯಿತಾ. ಸೊ ಅಂದರೆ ಅದು ಇದಾಗತ್ತಾ. ಸೊ ವಾಟ್ ಈಸ್ ಅ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್ ಟು ಅ ಸಬ್ಸ್ಟೆನ್ಸ್ ಈಸ್ ನೋನ್ ಆ್ಯಸ್ ರಿಡಕ್ಷನ್. ಎಕ್ಸಾಂಪಲ್ ಗೊತ್ತಾಯ್ತಲ್ಲ, ಕಾಪರ್ ಆಕ್ಸೈಡ್ಗೆ ಹೈಡ್ರೋಜನ್ನ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಹೀಟ್ ಮಾಡಿದರೆ ಏನಾಗುತ್ತೆ, ಕಾಪರ್ ಜೊತೆ ಇದ್ದಂಥ ಆಕ್ಸಿಜನ್ ಅನ್ನೋದು ರಿಮೂವ್ ಆಗುತ್ತೆ. ದಿಸ್ ಇಸ್ ರಿಡಕ್ಷನ್. ಓಕೆ, ಸೊ ಇದನ್ನೇ ರಿಡಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಡ್ಯೂರಿಂಗ್ ದ ರಿಯಾಕ್ಷನ್, ಈಗ ರಿಯಾಕ್ಷನಲ್ಲಿ ಏನಾಗ್ತಾಯಿದೆ ಕೇಳಿದರೆ, ದ ಕಾಪರ್ ಟು ಆಕ್ಸೈಡ್ ಈಸ್ ಲೂಸಿಂಗ್ ಆಕ್ಸಿಜನ್ ಈಸ್ ಬೇಯಿಂಗ್ ರೆಡ್ಯೂಸ್ಡ್. ಇಲ್ಲಿ ಏನಾಗ್ತಾಯಿದೆ ಅಂತ ಕೇಳಿದರೆ, ದ ಹೈಡ್ರೋಜನ್ ಇಸ್ ಗೇನಿಂಗ್ ಆಕ್ಸಿಜನ್ ಆ್ಯಂಡ್ ಇಟ್ ಈಸ್ ಬೀಯಿಂಗ್ ಆಕ್ಸಿಡೈಸ್ಡ್. ಫಸ್ಟಿಗೆ ಏನಾಯಿತು, ಇದರಲ್ಲಿ ನೋಡಿ, ಇದರಲ್ಲಿ ಕಾಪರ್ ಆಕ್ಸಿಜನ್ ಇದ್ದಿತ್ತು, ಆಕ್ಸಿಜನ್ ಎಂತ ಮಾಡ್ತಿದ್ದು, ಲೂಸ್ ಮಾಡ್ಕೊಳ್ತು. ಆಕ್ಸಿಜನ್ನ ಲೂಸ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ, ಎರಡನ್ನೂ ಕೊಟ್ಟಿದ್ದಾರೆ ನೋಡಿ. ದ ಹೈಡ್ರೋಜನ್ ಈಸ್ ಗೇನಿಂಗ್ ಆಕ್ಸಿಜನ್ನ, ಹೈಡ್ರೋಜನ್ ಅನ್ನೋದು ಆಕ್ಸಿಜನ್ನ ಗೇನ್ ಮಾಡ್ಕೊಳ್ತಾ ಇದೆ. ಇದೇ ರಿಯಾಕ್ಷನ್ ನೋಡಿ, ರಿಯಾಕ್ಟೆಂಟ್ ಸೈಡಲ್ಲಿ ಹೈಡ್ರೋಜನ್ ಜೊತೆ ಆಕ್ಸಿಜನ್ ಇರಲಿಲ್ಲ, ಪ್ರಾಡಕ್ಟ್ ಸೈಡಲ್ಲಿ ನೋಡಿ ಹೈಡ್ರೋಜನ್ ಜೊತೆ ಆಕ್ಸಿಜನ್ ಬಂದಿದೆ. ರಿಯಾಕ್ಟೆಂಟ್ ಸೈಡಲ್ಲಿ ಕಾಪರ್ ಜೊತೆ ಆಕ್ಸಿಜನ್ ಇದ್ದಿತ್ತು, ಬಟ್ ಪ್ರಾಡಕ್ಟ್ ಸೈಡಲ್ಲಿ ನೋಡಿ ಕಾಪರ್ ಜೊತೆ ಆಕ್ಸಿಜನ್ ಇಲ್ಲ. ಅಂದರೆ ಏನು ಹೇಳಿ, ದ ಹೈಡ್ರೋಜನ್ ಈಸ್ ಗೇನಿಂಗ್ ಆಕ್ಸಿಜನ್ ಆ್ಯಂಡ್ ಈಸ್ ಬೀಯಿಂಗ್ ಆಕ್ಸಿಡೈಸ್ಡ್. ಅಂದರೆ ಇದರಲ್ಲಿ ಈ ರಿಯಾಕ್ಷನಲ್ಲಿ CuO ಪ್ಲಸ್ H2 ವಿಚ್ ಗೀವ್ಸ್ Cu ಪ್ಲಸ್ H2O ಆಯ್ತಲ್ಲ, ಇದು ಆಕ್ಸಿಡೇಷನ್ ಆಗ್ತಾ ಇದೆ. ಯಾಕೆ ಹೇಳಿ, ಆಕ್ಸಿಡೇಷನ್ ಯಾಕೆ ಆಗ್ತಾ ಇದೆ, ಇದ್ರ ಜೊತೆ ಆಕ್ಸಿಜನ್ ಇರಲಿಲ್ಲ ರಿಯಾಕ್ಟೆಂಟ್ ಸೈಡಲ್ಲಿ, ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಜನ್ ಸೇರಿತಲ್ಲ. ಇಲ್ಲಿ ನೋಡಿ, ಕಾಪರ್ ಆಕ್ಸೈಡ್ ಇದ್ದಿತ್ತು, ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡಲ್ಲಿ ಇದ್ದಿತ್ತು, ಬಟ್ ಪ್ರಾಡಕ್ಟ್ ಸೈಡಲ್ಲಿ ಇಲ್ಲ. ಇದೇನಾಗ್ತಾ ಇದೆ, ರಿಡಕ್ಷನ್. ಎರಡೂ ಆಗ್ತಾ ಇದೆಯಲ್ಲ. ಸೊ ಅದನ್ನೇ ಸಚ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಇದನ್ನು ರೆಡ್ ಅಂದರೆ ರಿಡಕ್ಷನ್, ಆಕ್ಸ್ ಅಂದರೆ ಆಕ್ಸಿಡೇಷನ್, ಎರಡೂ ಆಗ್ತಾ ಇದೆ. ಕ್ವಶನ್ ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ರೆಡಾಕ್ಸ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ದಿಸ್ ಅ ಬೆಸ್ಟ್ ಎಕ್ಸಾಂಪಲ್. ಓಕೆ, ರೆಡಾಕ್ಸನ್ ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ದ ಹೈಡ್ರೋಜನ್ ಇಸ್ ಗೇನಿಂಗ್ ಆಕ್ಸಿಜನ್, ಸೊ ಇಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್. ವ್ಯಾರಾಸ್ ಆಕ್ಸಿಜನ್ ಇಸ್ losing, copper is losing oxygen, that is why it is a reduction reaction. So oxidation reduction if both takes place, ಇಲ್ಲಿ ಆಕ್ಸಿಡೈಸು ಆಗ್ತಾ ಇದೆ, ರಿಡಕ್ಷನು ಆಗ್ತಾ ಇದೆ, ಅವಾಗ ಇದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲೂ ನೋಡಿ, ರೆಡಾಕ್ಸ್ ರಿಯಾಕ್ಷನ್ ಆಕ್ಸಿಜನ್ ಇದ್ದಿತ್ತು ರಿಯಾಕ್ಟೆಂಟ್ ಸೈಡಲ್ಲಿ, ಇಲ್ಲಿ ಆಕ್ಸಿಜನ್ ಇಲ್ಲ, ಏನಾಗ್ತಾ ಇದೆ, ಆಕ್ಸಿಜನ್ ರಿಡ್ಯೂಸ್ ಆಗ್ತಾ ಇದೆ. ಸೊ ಇದು ರಿಡಕ್ಷನ್ ಅಲ್ವಾ, ಕರೆಕ್ಟಾ. ಇಲ್ಲಿ ಕಾರ್ಬನ್ ಜೊತೆ ಆಕ್ಸಿಜನ್ ಇರಲಿಲ್ಲ, ಇಲ್ಲಿ ಕಾರ್ಬನ್ ಜೊತೆ ಆಕ್ಸಿಜನ್ ಬಂದಿದೆ ಪ್ರಾಡಕ್ಟ್ ಸೈಡಲ್ಲಿ, ಸೊ ಇಟ್ ಈಸ್ ಆಕ್ಸಿಡೇಷನ್. ಇದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಅಲ್ಲಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಆಕ್ಸಿಜನ್ ಇದ್ದಿತ್ತು, ಇಲ್ಲಿ ಬಂದು ನೋಡ್ತಾರೆ ಆಕ್ಸಿಜನ್ ಹೋಯಿತು ಅಲ್ವಾ, ರಿಡಕ್ಷನ್. ಇಲ್ಲಿ ನೋಡಿ ಗೇನ್ ಆಗಿದೆ, ಯಾವುದು ಆಕ್ಸಿಜನ್ ಯಾವುದಕ್ಕೆ ಗೇನ್ ಆಗಿದೆ, ಇದ್ರ ಜೊತೆ ಆಕ್ಸಿಜನ್ ಇರಲಿಲ್ಲ, ಇಲ್ಲಿ ನೋಡಿ ಆಕ್ಸಿಜನ್ ಬಂದು ಆ್ಯಡ್ ಆಗಿದೆ. ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಹೈಡ್ರೋಜನ್ ಜೊತೆ ಆಕ್ಸಿಜನ್ ಇರಲಿಲ್ಲ, ಬಟ್ ಪ್ರಾಡಕ್ಟ್ ಸೈಡಲ್ಲಿ ನೋಡಿ ಹೈಡ್ರೋಜನ್ ಜೊತೆ ಆಕ್ಸಿಜನ್ ಬಂದಿದೆ, ಸೊ ಇಟ್ ಈಸ್ ಅ ಆಕ್ಸಿಡೇಷನ್. ಇಲ್ಲಿ ಆಕ್ಸಿಜನ್ ಇದ್ದಿತ್ತು ರಿಯಾಕ್ಟೆಂಟ್ ಸೈಡಲ್ಲಿ, ಬಟ್ ಪ್ರಾಡಕ್ಟ್ ಸೈಡಲ್ಲಿ ಹೋಗಿದೆ, ಇಟ್ಸ್ ಅ ರಿಡಕ್ಷನ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಆಯಿತಾ. ಇದು ನಿಮ್ಮ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಸ್ಟೂಡೆಂಟ್ಸ್. ಆ್ಯಂಡ್ ಲಾಸ್ಟ್ ಟಾಪಿಕ್ ಸ್ಟೂಡೆಂಟ್ಸ್ ನಿಮಗಿದು, ಅಂದರೆ ಇದು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಆಗಿರೋದನ್ನು ರೆಡಾಕ್ಸ್ ಅಂತ ಕರೀತಾರೆ. ವಾಟ್ ಡ್ಯೂ ಮೀನ್ ಬೈ ಕೊರೋಷನ್ ಅಂದರೆ ಏನು, ಆ್ಯಂಡ್ ರ್ಯಾನ್ಸಿಡಿಟಿ ಅಂದರೆ ಏನು ಅಂತ ಕೇಳ್ತಾರೆ. ಓಕೆ, ಸೊ ಇದು ಗೊತ್ತಾಯ್ತಲ್ಲ. ಸೊ ಈಗ ಆಕ್ಸಿಡೇಷನಿಂದ ಏನಾಗುತ್ತೆ ಗೊತ್ತುಂಟಾ, ಬಿಕಾಸ್ ಆಫ್ ದಿಸ್ ಆಕ್ಸಿಡೇಷನ್ ನಮಗೆ ಈ ಕೊರೋಷನ್ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಆಕ್ಸಿಡೇಷನ್ ಕೊರೋಷನ್ ಆಗುತ್ತೆ, ರ್ಯಾನ್ಸಿಡಿಟಿನೂ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಆಕ್ಸಿಡೇಷನ್ ಕೊರೋಷನ್ ಆಗುತ್ತೆ, ರ್ಯಾನ್ಸಿಡಿಟಿನೂ ಆಗುತ್ತೆ. ಕೊರೋಷನ್ ಅಂದರೆ ಏನು ಗೊತ್ತು ಸ್ಟೂಡೆಂಟ್ಸ್, ಅಟ್ಯಾಕ್ ಆನ್ ಅ ಮೆಟಲ್ ವಿಚ್ ಇಸ್ ರಿಸಲ್ಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಅ ಸರೌಂಡಿಂಗ್ ಎನ್ವೈರ್ಮೆಂಟ್. ಏನಾಗುತ್ತೆ, ಮೆಟಲ್ ಮೇಲ್ಗಡೆ ಅಟ್ಯಾಕ್ ಆಗೋದು. ಏನು, ಕೊರೋಷನ್ ಇಸ್ ದ ಅಟ್ಯಾಕ್ ಆನ್ ಅ ಮೆಟಲ್ ವಿಚ್ ರಿಸಲ್ಟ್ಸ್ ಇನ್ ಕೆಮಿಕಲ್ ರಿಯಾಕ್ಷನ್. ಒಂದು ಮೆಟಲ್ ಇರುತ್ತೆ ನಿಮ್ಮ ಹತ್ರ, ಅದ್ರ ಮೇಲ್ಗಡೆ ಯಾವುದೋ ಒಂದು ಅಟ್ಯಾಕ್ ಆಗುತ್ತೆ, ಆವಾಗ ನಿಮ್ಮ ಮೆಟಲ್ ಅನ್ನೋದು ಸರೌಂಡಿಂಗ್ ಎನ್ವೈರ್ಮೆಂಟ್ ಜೊತೆ ರಿಯಾಕ್ಷನ್ ಆಗುತ್ತೆ.
ದೀಸ್ ಸಬ್ಸ್ಟೆನ್ಸ್ ಮೇ ಮಾಯ್ಶ್ಚರ್ ಆ್ಯಸಿಡ್ ಆಕ್ಸಿಜನ್ ಅಂದರೆ ಏನು ಹೇಳಿ, ಮೆಟಲಿಗೆ ಅಟ್ಯಾಕ್ ಮಾಡೋದು, ಮೆಟಲ್ ಜೊತೆ ಮಾಯ್ಶ್ಚರ್ ಆದರೂ ಅಟ್ಯಾಕ್ ಮಾಡ್ಬೋದು, ಮಾಯ್ಶ್ಚರ್ ಆಗಿರ್ಬೋದು ಅಥವಾ ಆ್ಯಸಿಡ್ ಆಗಿರ್ಬೋದು ಅಥವಾ ಆಕ್ಸಿಜನ್ನು ಆಗಿರ್ಬೋದು, ಯಾವುದೂ ಆಗಿರ್ಬೋದು. ಮೆಟಲ್ಗೆ ಯಾವಾಗ ಇದು ಯಾವುದಾದ್ರೂ ಒಂದು ಎನಿಥಿಂಗ್ ಅಥವಾ ಎಕ್ಸೆಟ್ರಾ ಇನ್ನೂ ಬೇರೆನೂ ಬರ್ಬೋದು, ಅಟ್ಯಾಕ್ ಮಾಡಿದರೆ ಆವಾಗ ಕೊರೋಷನ್ ಆಗುತ್ತೆ ಸ್ಟೂಡೆಂಟ್ಸು. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಡಿಸ್ಟ್ರಕ್ಷನ್ ಆಫ್ ಮೆಟಲ್ ಬಿಕಾಸ್ ಆಫ್ ಮಾಯ್ಶ್ಚರ್ ಆ್ಯಂಡ್ ಆ್ಯಸಿಡ್. ಡಿಸ್ಟ್ರಕ್ಷನ್ ಆಫ್ ಮೆಟಲ್, ಮೆಟಲ್ ಒಂದು ಡಿಸ್ಟ್ರಾಯ್ ಆಗುತ್ತೆ ಬಿಕಾಸ್ ಆಫ್ ಮಾಯ್ಶ್ಚರ್ ಅಥವಾ ಆ್ಯಸಿಡ್. ಒಂದೇ ಮಾಯ್ಶ್ಚರಿಂದ ಅಥವಾ ಆ್ಯಸಿಡಿಂದ ಡಿಸ್ಟ್ರಾಯ್ ಆಗೋದು. ಬೆಸ್ಟ್ ಎಕ್ಸಾಂಪಲ್ ಯಾವುದು ಹೇಳಿ, ರಸ್ಟಿಂಗ್ ಆಫ್ ಐರನ್. ಐರನ್ ರಸ್ಟ್ ಹಿಡಿತದಲ್ಲ, ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೊರೋಷನ್ ಅಲ್ವಾ. ಐರನ್ ಆರ್ಟಿಕಲ್ಸ್ ಆರ್ ಶೈನಿ ಆಗಿರುತ್ತೆ ವೆನ್ ದೇ ಆರ್ ನ್ಯೂ ದೇ ಆರ್ ವೆರಿ ಶೈನಿ. ಬಟ್ ದೆನ್ ನಾವು ಯಾವ ಕಲರಿಗೆ ಕನ್ವರ್ಟ್ ಆಗುತ್ತೆ ಹೇಳಿ, ರೆಡಿಶ್ ಬ್ರೌನ್ ಕಲರಿಗೆ ಆಗುತ್ತೆ. ಅದ್ರ ಮೀನಿಂಗ್ ಏನು ಹೇಳಿ, ಐರನ್ ಗೆಟ್ ಆಕ್ಸಿಡೈಸ್ಡ್ ಅಥವಾ ಐರನ್ಗೆ ರಸ್ಟ್ ಹಿಡಿದಿದೆ ಅಂತ ಅರ್ಥ. ಅಂದರೆ ಐರನ್ ಅನ್ನೋದು ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯ್ಶ್ಚರ್ ಅಥವಾ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ, ಐರನ್ ಅನ್ನೋದು ಅಟ್ಮಾಸ್ಫಿಯರಿಕ್ ಮಾಯ್ಶ್ಚರ್ ಅಥವಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಅಲ್ವಾ, ಆವಾಗ ಏನಾಗುತ್ತೆ, ಅದು ರಸ್ಟ್ ಹಿಡಿತದೆ. ಅದಕ್ಕೆ ಒಂದು ರಿಯಾಕ್ಷನ್ ಇದೆಯಲ್ಲ, Fe+O2 ವಿಚ್ ಗೀವ್ಸ್, ಅಂದರೆ ನೀವು ಇಲ್ಲಿ ವಾಟರ್ನು ತಗೊಳ್ಬೋದು ಬೇಕಾದರೆ, H2O ಅಂದರೆ ಮಾಯ್ಶ್ಚರ್ ಅಂತ ಹೇಳಿದರೆ ವಾಟರು ಬರುತ್ತೆ ಅಲ್ವಾ. ಏನಾಗುತ್ತೆ ಆವಾಗ, 2FeO2 H2O ಬರುತ್ತೆ ಪ್ಲಸ್ H2O, FeO2 ಪ್ಲಸ್ H2O. ಇದನ್ನು ಬ್ಯಾಲೆನ್ಸ್ ಮಾಡಿ ಸ್ಟೂಡೆಂಟ್ಸ. ಇದನ್ನು ನೀವು ಒಟ್ಟಿಗೆ H2O ಒಟ್ಟಿಗೆ ಬರೆದ್ರೆ ಇದನ್ನು ಹೈಡ್ರೇಟೆಡ್ ಐರನ್ ಅಂತ ಕರೀತಾರೆ, ಹೈಡ್ರೇಟೆಡ್ ಐರನ್. ಓಕೆ, ಸೊ ಅಂದರೆ ಏನಾಗ್ತಾ ಇದೆ, ಐರನ್ ಜೊತೆ ಆಕ್ಸಿಜನ್ ಒಂದು ರಿಯಾಕ್ಟ್ ಆಗ್ತಾ ಇದೆ, ಮಾಯ್ಶ್ಚರ್ ಅಂತ ಹೇಳಲಿಕ್ಕೆ ಹೋಗಿ ವಾಟರ್ನ ತಗೊಳ್ತಾ ಇದ್ದಾನೆ, ಆವಾಗ ಹೈಡ್ರೇಟೆಡ್ ಐರನ್ ಬರ್ತಾ ಇದೆ. ದಿಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೊರೋಷನ್. ಕೊರೋಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಇದು, ಕರೆಕ್ಟ್ ಅಲ್ಲ. ನೆಕ್ಸ್ಟು ಸಿಲ್ವರ್ ಬ್ಲ್ಯಾಕ್ ಕೋಟ್ ಆಗುತ್ತೆ, ಗೊತ್ತಿದೆಯಾ? ಸಿಲ್ವರ್ ಮೇಲ್ಗಡೆ ಬ್ಲ್ಯಾಕ್ ಕೋಟ್ ಬರುತ್ತೆ, ಅದು ಕೂಡ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೊರೋಷನ್. ಸಿಲ್ವರ್ ಇರುತ್ತೆ, ಕಲರ್ ಚೇಂಜ್ ಆಗಿ ಸಿಲ್ವರ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಓಕೆ. ಅದು ಯಾವುದು, ಇಟ್ ಈಸ್ ಫಾರ್ಮ್ಡ್ ವಿತ್ ರಿಯಾಕ್ಷನ್ ಆಫ್ ಸಿಲ್ವರ್ ವಿತ್ ಹೈಡ್ರೋಜನ್ ಸಲ್ಫೈಡ್. ಇದು ಯಾವುದರಿಂದ ಗೊತ್ತುಂಟ, ಸಿಲ್ವರ್ ಯಾವಾಗ ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗುತ್ತೆ ಆವಾಗ ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕೋಟ್ ಬರುತ್ತೆ, ಆವಾಗ ಸಿಲ್ವರ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ರೀನ್ ಕೋಟಿಂಗ್ ಒಂದು ಕಾಪರ್ ಮೇಲ್ಗಡೆ ಗ್ರೀನ್ ಕೋಟಿಂಗ್ ಆಗೋದು ಯಾವಾಗ ಹೇಳಿ, ಕಾಪರ್ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಜೊತೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ಇದ್ದಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದರೆ ಆವಾಗ ಅದು ಏನಾಗಿ ಕನ್ವರ್ಟ್ ಆಗುತ್ತೆ, ಕಾಪರ್ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ರೀನ್ ಕೋಟಿಂಗ್ ಬರುತ್ತೆ. ಯಾವುದ್ರ ಮೇಲ್ಗಡೆ, ಕಾಪರ್ ಮೇಲ್ಗಡೆ. ಇದೆಲ್ಲದು ಕೂಡ ಬಿಕಾಸ್ ಆಫ್ ದಿಸ್. ಓಕೆ, ಕೊರೋಷನಿಂದ ಗೊತ್ತಿದೆಯಲ್ಲ, ನಿಮ್ಮ ಕಾರ್ಸ್ ಡ್ಯಾಮೇಜ್ ಆಗುತ್ತೆ, ರೈಲ್ವೆ ಬ್ರಿಡ್ಜ್ಗಳು ಡ್ಯಾಮೇಜ್ ಆಗುತ್ತೆ, ಐರನ್ನಿಂದ ಮಾಡಿದಂಥ ಎಲ್ಲ ಇದುಗಳು ಕೂಡ ಡ್ಯಾಮೇಜ್ ಆಗುತ್ತೆ. ವಿ ನೀಡ್ ಟು ಸ್ಪೆಂಡ್ ಮೋರ್ ಮನಿ ಓಕೆ ಟು ರಿಪ್ಲೇಸ್ ದೆಮ್, ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಇದು ಗೊತ್ತಾಯ್ತಲ್ಲ ಕೊರೋಷನ್ ಅಂತ ಹೇಳಿದರೆ. ಸಿಲ್ವರ್ ಮೇಲ್ಗಡೆ ಹೇಗಾಗುತ್ತೆ ಹೇಳಿದಕ್ಕೆ ರಿಯಾಕ್ಷನ್ ಏನು ಬರೀತಾರೆ, Ag. ಯಾವುದ್ರ ಜೊತೆ ಹೇಳಿದ್ದು ನಾನು, ಹೈಡ್ರೋಜನ್ ಸಲ್ಫೈಡ್ ವಿತ್ O2 ತಗೊಳ್ಳಿ, ವಿಚ್ ಗೀವ್ಸ್ 2Ag2 ಸಿಲ್ವರ್ ಸಲ್ಫೈಡ್ ಪ್ಲಸ್ ವಾಟರ್. ಇದು ಸಿಲ್ವರ್ ಏನು ಕೊರೋಷನ್ ಆಗೋದು, ಸಿಲ್ವರ್ ಹೈಡ್ರೋಜನ್ ಸಲ್ಫೈಡ್ ಜೊತೆ ವಿತ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಸಿಲ್ವರ್ ಸಲ್ಫೈಡ್ ಆಗುತ್ತೆ ಪ್ಲಸ್ ವಾಟರ್. ಇದು ಯಾವುದು, ಕೊರೋಷನ್ ಆಫ್ ಸಿಲ್ವರ್ ಮೆಟಲ್. ಗೊತ್ತಾಯ್ತಾ, ಇದು ಸಿಲ್ವರ್ ಮೆಟಲ್ನ ಕೊರೋಷನ್. ಓಕೆ, ಸೊ ಇದ್ರ ಬಗ್ಗೆನೂ ಗೊತ್ತಿರಲಿ ಸ್ಟೂಡೆಂಟ್. ಹಾಗಾದರೆ ಕೊರೋಷನನ್ನು ಪ್ರಿವೆಂಟ್ ಮಾಡೋದು ಹೇಗೆ, ಬೈ ಕೊರೋಸಿವ್ ಏಜೆಂಟ್. ಅವಾಯ್ಡ್ ಎಕ್ಸ್ಪೋಸಿವ್ ಟು ಕೊರೋಸಿವ್ ಏಜೆಂಟ್. ಯಾವ್ದು ಹೇಳಿ, ಇಟ್ ಕ್ಯಾನ್ ಬಿ ಡನ್. ಎಂತ ಮಾಡೋದು ನೀವು, ಸಬ್ಸ್ಟೆನ್ಸನ್ನು ಸೇಫರ್ ಕಂಡೀಷನಲ್ಲಿ ಸ್ಟೋರ್ ಮಾಡಿ ಇಡೋದು. ಒಂದು, ಬೈ ಕವರಿಂಗ್ ದ ಮೆಟಲ್ ಸರ್ಫೇಸ್ ವಿತ್ ಪೇಂಟ್ಸ್. ನೀವು ಐರನ್ ಆರ್ಟಿಕಲ್ಸ್ ಮೇಲ್ಗಡೆ ಪೇಂಟನ್ನು ಮಾಡ್ಬೋದು, ಯಾಕೆ ಹೇಳಿ ಆಕ್ಸಿಡೈಸ್ ಆಗೋದಿಲ್ಲ ಅಲ್ವಾ, ಅದು ಮಾಡ್ಬೋದು. ಅಥವಾ ಇಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಎಂತ, ನಿಮ್ಮ ಇದ್ರ ಮೇಲ್ಗಡೆ ಯಾವುದು ಮೆಟಲ್ನ ಮೇಲ್ಗಡೆ ಸರ್ಫೇಸ್ನ ಮೇಲ್ಗಡೆ ಪ್ಲೇಟ್ ಇಲೆಕ್ಟ್ರೋಪ್ಲೇಟಿಂಗ್ ಮಾಡೋದು. ಅದು ಆವಾಗ ಎಂತ ಆಗುತ್ತೆ, ಮೆಟಲ್ ಅನ್ನೋದು ರಿಯಾಕ್ಟಿವ್ ಮೆಟಲ್ ಬೈ ಲೆಸ್ ರಿಯಾಕ್ಟಿವ್. ಓಕೆ, ಅಂದರೆ ಏನು, ಫಾರ್ ಎಕ್ಸಾಂಪಲ್ ಐರನ್ ಮೇಲ್ಗಡೆ ಜಿಂಕ್ ಕವರ್ ಮಾಡಿ, ಐರನ್ ಮೇಲ್ಗಡೆ ಜಿಂಕ್ ಕವರ್ ಮಾಡಿದರೆ ಇಟ್ ಈಸ್ ಇಲೆಕ್ಟ್ರೋಪ್ಲೇಟಿಂಗ್. ಆವಾಗ ಅಷ್ಟು ಈಸಿಯಾಗಿ ಅದು ಏನು ಇದಾಗೋದಿಲ್ಲ, ರಸ್ಟ್ ಹಿಡಿಯೋದಿಲ್ಲ. ಐರನ್ ಆರ್ಟಿಕಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಜಿಂಕ್ ಪ್ಲೇಟಿಂಗ್ ಮಾಡಿ ಅದನ್ನು ಇಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೀತಾರೆ. ಓಕೆ, ಒಂದು ಮೆಟಲ್ ಮೇಲ್ಗಡೆ ಇನ್ನೊಂದು ಮೆಟಲಿಂದ ಪ್ಲೇಟಿಂಗ್ ಅಂದರೆ ಲೈಕ್ ಸರ್ಫೇಸ್ ಮಾಡೋದು. ಇದನ್ನು ಕೊರೋಷನಿಂದ ಇದು ಮಾಡ್ಬೋದು. ಆಯಿತಾ, ಕೊರೋಷನ್ ಹೇಗೆ ಪ್ರಿವೆಂಟ್ ಮಾಡೋದು ಕೇಳಿದರೆ, ಇಲೆಕ್ಟ್ರೋಪ್ಲೇಟಿಂಗ್ ಬೈ ಕವರಿಂಗ್ ಮೆಟಲ್ಸ್ ವಿತ್ ದ ಪೇಂಟ್, ಬೈ ಅವಾಯ್ಡಿಂಗ್ ಎಕ್ಸ್ಪೋಜರ್ ಟು ಕೊರೋಸಿವ್ ಏಜೆಂಟ್ಸ್, ಇದನ್ನು ಮಾಡ್ಬೋದು. ಇಲೆಕ್ಟ್ರೋಪ್ಲೇಟಿಂಗ್ ಇದು ಮೂರು ಗೊತ್ತಾಯ್ತಲ್ಲ, ಅದಾಯಿತು. ಲಾಸ್ಟ್, ವಾಟ್ ಡು ಯು ಮೀನ್ ಬೈ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಅಂದರೆ ಏನು, ರ್ಯಾನ್ಸಿಡಿಟಿ ಅಂದರೆ ಸ್ಪಾಯ್ಲೇಜ್ ಆಫ್ ಫುಡ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ಬಿಕಮ್ಸ್ ಅನ್ಫಿಟ್ ಟು ಈಟ್. ಫುಡ್ ಅನ್ನೋದು ಸ್ಪಾಯ್ಲ್ ಆಗೋದು, ತಿನ್ನಲಿಕ್ಕೆ ಆಗೋದಿಲ್ಲ.
ಸ್ಪಾಯ್ಲೇಜ್ ಆಫ್ ಫುಡ್ ಅನ್ನೋದು ಸ್ಪಾಯ್ಲ್ ಆಗೋದು, ದೆನ್ ಇಟ್ ಬಿಕಮ್ಸ್ ಅನ್ಫಿಟ್ ಟು ಈಟ್ ಈಸ್ ಕಾಲ್ಡ್ ರ್ಯಾನ್ಸಿಡಿಟಿ. ಸ್ಪಾಯ್ಲೇಜ್ ಆಫ್ ಫುಡ್ ಇನ್ ಸಚ್ ಅ ವೇ ದಟ್ ಇಟ್ ಬಿಕಮ್ಸ್ ಅನ್ಫಿಟ್ ಟು ಈಟ್. ಓಕೆ, ಇದು ಯಾವುದರಿಂದ ಆಗುತ್ತೆ ಹೇಳಿ? ಬಿಕಾಸ್ ಆಫ್ ಆಕ್ಸಿಡೇಷನ್. ಸಿಂಪಲ್, ಆಕ್ಸಿಡೇಷನಿಂದ ಆಗೋದು. ರ್ಯಾನ್ಸಿಡಿಟಿ ಆಕ್ಸಿಡೇಷನಿಂದ ಆಗೋದು, ಕೊರೋಷನ್ನು ಆಕ್ಸಿಡೇಷನಿಂದ ಆಗೋದು. ಓಕೆ, ಸ್ಪಾಯ್ಲೇಜ್ ಆಫ್ ಫುಡ್ ಸಚ್ ದ್ಯಾಟ್ ಇಟ್ ಬಿಕಮ್ಸ್ ಅನ್ಫಿಟ್ ಟು ಈಟ್ ಬಿಕಾಸ್ ಆಫ್ ಆಕ್ಸಿಡೇಷನ್ ಅಷ್ಟೇ. ಇದು ಯಾವುದು? ಆಯಿಲ್ ಮತ್ತು ಫ್ಯಾಟ್ಸ್ಗಳಿದೆಯಲ್ಲ ಅವುಗಳಾಗೋದು. ಆಯಿಲ್ ಐಟಮ್, ಫ್ಯಾಟ್ಸ್ ಐಟಮ್ ಇದೆಲ್ಲ ಆಗುತ್ತೆ. ಓಕೆ, ಸ್ಮೆಲ್ಲು ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಸ್ಮೆಲ್, ಟೇಸ್ಟ್ ಇದೆಲ್ಲ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಆಕ್ಸಿಡೇಷನ್. ಹೌ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ? ಹೇಗೆ ಇದು ಮಾಡೋದು? ಯೂಸಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ಸನ್ನು ಯೂಸ್ ಮಾಡೋಣ. ಯಾವುದಲ್ಲ? ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಫಿನಾಲಿಕ್ ಕಾಂಪೌಂಡ್ಸ್, ಅದನ್ನು ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿಟಾಲ್ವಿನ್ ಅಂತ ಕರೀತಾರೆ. BHT ಯೂಸ್ ಮಾಡ್ಬೋದು ನಾವು. BHT ಯೂಸ್ ಮಾಡಿ ಅದನ್ನು ಇದು ಮಾಡ್ಬೋದು. ಅದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೀತಾರೆ. ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿಟಾಲ್ವಿನ್ ಇದನ್ನು ಯೂಸ್ ಮಾಡಿದ್ರು ಓಕೆ. ಇದನ್ನು ನೆನ್ಪಿಟ್ಕೊಳ್ಳಿ, ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿಟಾಲ್ವಿನ್ ಇದನ್ನು ಯೂಸ್ ಮಾಡಿ ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೀತಾರೆ. ಇದು ಮಾಡ್ಬೋದು. ಮತ್ತೊಂದು ರ್ಯಾನ್ಸಿಡಿಟಿ ಅಂತ ಹೇಳಿದ್ರೆ ಕೀಪಿಂಗ್ ದ ಫುಡ್ ಇನ್ ರೆಫ್ರಿಜರೇಟರ್. ಫುಡ್ಡನ್ನು ಫ್ರಿಜ್ ಒಳಗಡೆ ಇಡಿ, ಆವಾಗ ಲೋ ಟೆಂಪರೇಚರ್ ಇರುತ್ತಲ್ಲ, ಆಕ್ಸಿಡೇಷನ್ ಕಡಿಮೆ ಆಗುತ್ತೆ ಅಷ್ಟೇ. ಲೋ ಟೆಂಪರೇಚರ್ ಕೀಪಿಂಗ್ ದ ಫುಡ್ ಆನ್ ಫುಡ್ ಇನ್ ರೆಫ್ರಿಜರೇಟರ್, ದರ್ ಇಸ್ ಅ ಲೋ ಟೆಂಪರೇಚರ್, ದಟ್ ಈಸ್ ವೈ ಆಕ್ಸಿಡೇಷನ್ ಸ್ಲೋಸ್ ಡೌನ್. ಇನ್ನೊಂದು ಆಕ್ಸಿಡೇಷನ್ ಹೇಗೆ ಇದು ರ್ಯಾನ್ಸಿಡಿಟಿನ ಹೇಗೆ ಇದು ಮಾಡ್ಬೋದು, ಕಮ್ಮಿ ಮಾಡ್ಬೋದು? ಸ್ಟೋರಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಅಂದರೆ ಎಂತ ಅಂದರೆ ದಿಸ್ ಈಸ್ ಲಿಟಲ್ ಎಕ್ಸ್ಪೋಜರ್ ಟು ಆಕ್ಸಿಜನ್, ಸೊ ದರ್ ಇಸ್ ಅ ಲೋ ಆಕ್ಸಿಡೇಷನ್. ಏರ್ ಟೈಟ್ ಕಂಟೈನರ್ ಒಳಗಡೆ ಇಡಿ ಫುಡ್ಡನ್ನು, ಆವಾಗ ರ್ಯಾನ್ಸಿಡಿಟಿಯನ್ನು ಕಡಿಮೆ ಮಾಡ್ಬೋದು. ಮತ್ತೊಂದು ಕೀಪಿಂಗ್ ದ ಫುಡ್ ಅವೇ ಫ್ರಮ್ ದ ಲೈಟ್. ಓಕೆ, ಯಾಕಂತ ಕೇಳಿದರೆ ಲೈಟ್ ಹತ್ರ ಇಟ್ಟಾಗ ಇನ್ ದ ಆಬ್ಸೆನ್ಸ್ ಆಫ್ ಅ ಲೈಟ್ ಆಕ್ಸಿಡೇಷನ್ ಪ್ರೊಸೆಸ್ ಸ್ಲೋ ಡೌನ್ ಆಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಕೀಪಿಂಗ್ ದ ಫುಡ್ ಅವೇ ಫ್ರಮ್ ದ ಲೈಟ್. ಮತ್ತೊಂದು ಪ್ಯಾಕಿಂಗ್ ಫುಡ್ ಆ್ಯಂಡ್ ಆಯಿಲ್ ಇನ್ ನೈಟ್ರೋಜನ್ ಗ್ಯಾಸ್. ಇದು ಗೊತ್ತಿದೆಯಲ್ಲ, ಚಿಪ್ಸ್ ಒಳಗಡೆ, ಲೇಸ್ ಒಳಗಡೆ ನೈಟ್ರೋಜನ್ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ, ಫ್ಲಸ್ಡ್ ವಿತ್ ನೈಟ್ರೋಜನ್. ಇದನ್ನು ಮಾಡಿದರೆ ನೀವು ರ್ಯಾನ್ಸಿಡಿಟಿಯನ್ನು ಪ್ರಿವೆಂಟ್ ಮಾಡ್ಬೋದು. ಗೊತ್ತಾಯ್ತಾರೆ ಸ್ಟೂಡೆಂಟ್ಸ್? ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡೋದು ಯಾವುದರಿಂದ? ಒಂದು, ಪ್ಯಾಕಿಂಗ್ ಫುಡ್ ಆ್ಯಂಡ್ ಆಯಿಲ್ ಇನ್ನು ನೈಟ್ರೋಜನ್ ಗ್ಯಾಸ್ ಒಂದನೇದು. ಎರಡನೇದು ಕೀಪಿಂಗ್ ಫುಡ್ ಅವೇ ಫ್ರಮ್ ದ ಲೈಟಿಂದ ಅವೇ ಇಟ್ಟಾಗ ಆಕ್ಸಿಡೇಷನ್ ಪ್ರೊಸೆಸ್ ಸ್ಲೋ ಡೌನ್ ಆಗುತ್ತೆ. ಥರ್ಡ್ ಒನ್, ಸ್ಟೋರಿಂಗ್ ಅ ಫುಡ್ ಇನ್ ಏರ್ ಟೈಟ್ ಕಂಟೈನರ್, ಏರ್ ಟೈಟ್ ಆಗಿರೋ ಕಂಟೈನರ್ ಒಳಗಡೆ ಇಡೋದು. ಫೋರ್ತ್ ಒನ್, ಕೀಪಿಂಗ್ ಅ ಫುಡ್ ಇನ್ ರೆಫ್ರಿಜರೇಟರ್ ಒಳಗಡೆ ಇಟ್ಟರು ಕೂಡ ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡ್ಬೋದು. ಲಾಸ್ಟ್ ಒನ್, ಆ್ಯಂಟಿ ಆಕ್ಸಿಡೆಂಟಿಗೆ BHT ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿಟಾಲ್ವಿನ್. ಇದಿಷ್ಟು ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡೋದು. ಗೊತ್ತಾಯ್ತಲ್ಲ? ರ್ಯಾನ್ಸಿಡಿಟಿ ಅಂದರೆ ಸ್ಪಾಯ್ಲೇಜ್ ಆಫ್ ಫುಡ್ ಇನ್ ಸಚ್ ಅ ವೇ ದಟ್ ಇಟ್ ಬಿಕಮ್ಸ್ ಅನ್ಫಿಟ್ ಟು ಈಟ್ ಇಸ್ ಕಾಲ್ಡ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಯಾವುದಕ್ಕಾಗುತ್ತೆ? ಒಂದು, ಯಾವ ಐಟಮ್ಸಿಗೆ ಯಾವುದು ಆಯಿಲಿ ಐಟಮ್ ಇದೆ ಮತ್ತು ಫ್ಯಾಟ್ ಐಟಮ್ ಇದೆ ಅದಕ್ಕಾಗುತ್ತೆ. ರ್ಯಾನ್ಸಿಡಿಟಿಗೆ ರೀಸನ್ ಏನು ಅಂತ ಕೇಳಿದ್ರೆ ಆಕ್ಸಿಡೇಷನ್. ಕೊರೋಷನಿಗೆ ರೀಸನ್ ಏನಂತ ಕೇಳಿದ್ರೆ ಆಕ್ಸಿಡೇಷನ್ ಅಷ್ಟೇ. ಆಯಿತಾ ಸ್ಟೂಡೆಂಟ್ಸ್? ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನನ್ನ ಹೋಪ್ ನಿಮ್ಗೆ ಇದೆಲ್ಲದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇಲ್ಲಿಗೆ ಕೆಮಿಕಲ್ ರಿಯಾಕ್ಷನ್ಸ್ ಈಕ್ವೇಷನ್ಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಮುಂದೆ ಮತ್ತೊಂದು ಚಾಪ್ಟರ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಅಲ್ಲಿಯವರೆಗೆ ಎಲ್ರಿಗೂ ಶುಭ ದಿನ. ಓದ್ತಾ ಇರಿ. ಏನಾದರೂ ಡೌಟ್ ಇದ್ದರೆ ಕೇಳಿ. 25th ಎಕ್ಸಾಮ್ ಬಂತು, ಆದಷ್ಟು ಓದಿ. ಡೈಲಿ ಒಂದು 2 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿ, ರಿವೈಸ್ ಮಾಡಿ, ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ. ದಟ್ ಈಸ್ ದ ಕೀ ಟು ಸಕ್ಸಸ್. ದಟ್ಸ್ ಇಟ್. ಟೆಕ್ಸ್ಟ್ ಬುಕ್ಕನ್ನು ಓದಿ, ಇರುವಂಥ ಕ್ವಶನ್ಸನ್ನು ಮತ್ತೆ ರಿವೈಸ್ ಮಾಡಿ ಅಷ್ಟೇ. ಅದು ಬಿಟ್ಟು ಮತ್ತೆ ಏನೂ ಇಲ್ಲ. ಏನೇ ಉಲ್ಟಾ ಕ್ವಶನ್ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಒಂದು ಸತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್ ಅಷ್ಟೇ. ಆಯಿತಾ? ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಶುಭ ದಿನ.